ಸರ್ ನಿನ್ನೆದು ಒಂದು ಘಟನೆ CM ಅವ್ರ ಕಾರ್ಯಕ್ರಮಕ್ಕೆ ಬಂದು ಕಪ್ಪು ಬಟ್ಟೆ ಪ್ರದರ್ಶನ ಮಾಡುವಂಥದ್ದು ಅದಾಗಬಾರ್ದಿತ್ತು. ಯಾಕಂದರೆ ನಮ್ಮ ಪಕ್ಷ ನಮ್ಮ ಸಮಾವೇಶ ಅದು ಅವ್ರು ಬರಬಾರ್ದು, ಆ ರೀತಿ ಮಾಡಬಾರ್ದು. ಬೇಕಾದ್ರೆ ಅವ್ರು ಶೋಭೆ ತರುವಂಥದ್ದಲ್ಲ ಅದು. ಅವ್ರ ಪಕ್ಷ ಅವ್ರು ಮಾಡ್ತಿರ್ತಾರೆ, ನಮ್ದು ನಾವು ಮಾಡ್ತೀವಿ. ಆ ರೀತಿ ಅವರು ಬುದ್ಧಿವಾದ ಹೇಳಬೇಕಂತ ಕಾರ್ಯಕರ್ತರಿಗೆ. ಸೊ ಅವ್ರು ಮಾಡ್ಲಿಕ್ಕೆ ಬೇರೆ ವೇದಿಕೆ ಸಾಕಷ್ಟು ಇದೆ, ಅಲ್ಲಿ ಮಾಡ್ಬೋದು, ಪತ್ರಿಕೆ ಹೇಳಿಕೆ ಕೊಡ್ಬೋದು. ಆದರೆ ಒಂದು ಸಮಾವೇಶದಲ್ಲಿ ಬಂದು ಹೇಳೋದು ಅದು ಸರಿಯಾದ ರೀತಿ ಅಲ್ಲ. ಅಂಥ ಸಮಾವೇಶಕ್ಕೆ ನುಗ್ಗುವಂಥದ್ದು ಒಂದು ಕಡೆ ಆದರೆ ಅದನ್ನು ಶಾಸಕರು ರಾಜ್ಯಸಭಾ ಸದಸ್ಯರು ಅದನ್ನು ಸಪೋರ್ಟ್ ಮಾಡ್ತಾ ಇರುವಂಥದ್ದು ಸರ್. ನಮ್ಮವ್ರು ಹೋಗಿ ಪ್ರಶ್ನೆ ಮಾಡ್ತಾ ಇದ್ರು ಅಂತ ಹಿರಣ್ಣ ಕಡಾಡಿ ಅದು ಮಾಡಬಾರ್ದು. ಅಲ್ಲಿ ಹಂಗೆ ಮಾಡ್ತಾರೆ. ಅದಕ್ಕೇನು ಶಬ್ದ ಅವ್ರದ್ದಲ್ಲ ಅದು. ಅವ್ರಿಗೆ ಮಾಡ್ಲಿಕ್ಕೆ ಸಾಕಷ್ಟು ಅವ್ರ ವೇದಿಕೆ ಇದೆಯಲ್ಲ, ಈಗಾಗಲೇ ಅವ್ರ ಕಾರ್ಯಕ್ರಮ ಮಾಡ್ತಾರೆ, ಅಲ್ಲಿ ಹೇಳ್ಬೋದು ಇತ್ತದ. ಇದು ಮಾಡಿದ ತಪ್ಪು ಆ ರೀತಿ ಆಗಬಾರ್ದು. ಅವ್ರು ಬುದ್ಧಿವಾದ ಹೇಳಬೇಕು. ನಾಳೆ ಇವರು ಹೋಗಿ ನಮ್ಮವ್ರು ಹೋಗಿ ಅವ್ರು ಗಲಾಟೆ ಮಾಡಿದ್ರೆ ಇವರು ಮಾಡಿದ್ರೆ ಸರಿ ಆಗೋಲ್ಲ ಅದ. ಸೊ ಬದಲಾವಣೆ ಮಾಡೋಕೆ BJP ಅವರು. ಸರಿ, ನಿನ್ನೆ CM ಅವರು ಅಧಿಕಾರಿ ಮೇಲೆ ಕೈ ಎತ್ತಿದ್ರು ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆಗೆ ಆಗ್ತಾ ಇದೆ ಆಗಿರ್ಬೋದು. ಏನು ಕೈ ಎತ್ತಿರ ಅಂತ ಏನಿಲ್ಲ, ಅವ್ರಿಗೆ ಆ ಥರ ಕೈ ಮಾಡಿ ಹೇಳ್ತಾಯಿದ್ರು ಅವರು. ಈ ರೀತಿ ಯಾಕೆ ಒಳಗೆ ಬಿಟ್ರಿ ಅಂತ ಸೊ ಪ್ರಶ್ನೆ ಮಾಡ್ತಾಯಿದ್ರು ಅವ್ರು. ಆ ರೀತಿ ಹೊಡಿಲಿಕ್ಕೆ ಯಾರು ಆ ಅಧಿಕಾರಿಗಳನ್ನು ಒಂದಂಥ ದೊಡ್ಡ ವೇದಿಕೆ ಮೇಲೆ ಯಾರೂ ಹೊಡಿಲಿಕ್ಕೆ ಹೋಗಲ್ಲ, ಅದು ಅಸಾಧ್ಯ. ಆದರೆ ಅಲ್ಲಿ ಅವರು ಹೇಳುವಂಥದ್ದು ನೀವು ಯಾಕೆ ಪೊಲೀಸರು ಇಷ್ಟೆಲ್ಲ ಇದ್ದು ಅವ್ರು ಹೆಂಗೆ ಬರೋದು ಪ್ರಶ್ನೆ ಮಾಡ್ತಾಯಿದ್ರು ಕೂಡ. ಅವರು ಕೂಡ ಅಷ್ಟೇ, ಅವರು ಏನೋ BJP ಬಾಟ ಆಡ್ಕೊಂಡು ಬಂದಿರೋಕ್ಕಿಲ್ಲ. ಪೊಲೀಸ್ ಕೂಡ ಅದು ಸಹಜವಾಗಿ, ಮತ್ತು ಅವ್ರ ಕೈಯಲ್ಲಿ ಬಾವುಟ ಇರೋದು ಫ್ಲೆಕ್ಸ್ ಇರೋದು ನಮ್ಮ ಪಾರ್ಟಿದು ಅದು. ಹಿಂಗಾಗಿ ಅವ್ರು ಸಿಟಿ ಅವರು. ಸೊ ಹಿಂಗಾಗಿ ಯಾರು ಐಡೆಂಟಿಫೈ ಮಾಡಲಿಕ್ಕೆ ಆಗಿಲ್ಲ. ಸೊ ಹೀಗಾಗಿ ಅದೊಂದು ಘಟನೆ ಆಗಿದೆ ಅಷ್ಟೇ.